धनुः पौष्पं मौर्वी मधुकरमयी पञ्चविशिखाः वसन्तः सामन्तो मलयमरुदायो धनरथः तथाप्येकः सर्वं हिमगिरिसुते कामपि कृपाम् अपाङ्गास्ते लब्ध्वा जगदिदमनङ्गो विजयते. ಹಿಮಗಿರಿಸುತ್ತೆ. ಮನ್ಮಥನ ಬಿಲ್ಲು ಪುಷ್ಪಮಯವಾದುದು. ಅದರ ಎದೆ ದುಂಬಿಗಳಿಂದ ನಿರ್ಮಿತವಾಗಿದೆ. ಅದಕ್ಕೆ ಪುಷ್ಪ ಬಾಣಗಳಾಗಿವೆ. ವಸಂತನೂ ಅವನ ಸಚಿವನು. ಮಲಯ ಮಾರುತವು ಅವನ ಯುದ್ಧ ಸಾಧನವಾದ ರಥ. ಅವನು ಹೀಗೆ ಅಸಹಾಯ ಶೂರನಾಗಿದ್ದರೂ ನಿನ್ನ ಅನಿರ್ವಾಚ್ಯವಾದ ಕೃಪೆಯನ್ನು ಪಡೆದು ಈ ಜಗತ್ತನ್ನೆಲ್ಲ ಗೆಲ್ಲುತ್ತಾನೆ. ಕ್ವಣತ್ಕಾಂಚೀದಾಮಾ ಕರಿಕಲಭಕುಂಭಸ್ತನನತಾ ಪರೀಕ್ಷೀಣಾ ಮಧ್ಯೆ ಪರಿಣತಶರಶ್ಚಂದ್ರವದನಾ ಧನುರ್ಬಾಣಾನ್ ಪಾಶಂ ಶೃಣಿಮಪಿ ದಧಾನಾ ಕರತಲೈಃ ಪುರಸ್ತಾದಾಸ್ತಾಂ ನಃ ಪುರಮತಿತುರಾಹೋ ಪುರುಷಿಕಾ. ಧ್ವನಿಗೈಯುತ್ತಿರುವ ಕಿರುಗೆಜ್ಜೆಗಳಿಂದ ಕೂಡಿರುವ ಓಡ್ಯಾಣವನ್ನು ಧರಿಸಿರುವ ಮರಿಯಾನೆಯ ಕುಂಭಸ್ಥಳ ಸದೃಶವಾದ ಸ್ತನಗಳಿಂದ ಬಾಗಿರುವ ನಡುವಿನಲ್ಲಿ ಕೃಶವಾಗಿರುವ ಶರತ್ಕಾಲದ ಹುಣ್ಣಿಮೆಯ ಚಂದ್ರನನ್ನು ಹೋಲುವ ಮುಖವುಳ್ಳ 4 ಕರಕಮಲಗಳಲ್ಲಿ ಬಿಲ್ಲು ಬಾಣಗಳು ಪಾಶ ಅಂಕುಶ ಇವುಗಳನ್ನು ಧರಿಸಿರುವ ತ್ರಿಪುರಾಂತಕನ ಅಹಂಕಾರ ಸ್ವರೂಪಿಣಿಯಾದ ತ್ರಿಪುರ ಸುಂದರಿಯು ನಮ್ಮ ಮಣಿಪೂರ ಚಕ್ರದಿಂದ ಹೃದಯ ಕಮಲಕ್ಕೆ ಬಂದು ಪ್ರಕಾಶಿಸಲಿ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿಗೃಹೇ ಶಿವಾಕಾರೆ ಮಂಚೆ ಪರಮಶಿವಪರ್ಯಂಕನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ. ಭಗವತಿ ಲೋಕಮಾತೆ, ಅಮೃತ ಸಮುದ್ರದ ಮಧ್ಯದಲ್ಲಿ ಕಲ್ಪವೃಕ್ಷಗಳ ತೋಪುಗಳಿಂದ ಸುತ್ತುವರಿದ ರತ್ನಮಯವಾದ ದ್ವೀಪದಲ್ಲಿ ನೀಪವೃಕ್ಷಗಳ ಉಪವನದಲ್ಲಿರುವ ಚಿಂತಾಮಣಿ ಎಂಬ ಗೃಹದಲ್ಲಿ ತ್ರಿಕೋಣಾಕಾರವಾದ ಮಂಚದ ಮೇಲೆ ಹಾಸಿರುವ ಪರಮಶಿವನೆಂಬ ಪರ್ಯಂಕದ ಮೇಲೆ ಕುಳಿತಿರುವ ಜ್ಞಾನಾನಂದ ಲಹರಿಯಾದ ನಿನ್ನನ್ನು ಕೆಲವರು ಧನ್ಯರು ಮಾತ್ರ ಭಜಿಸುತ್ತಾರೆ. ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೆ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೆ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಹೇ ಭಗವತಿ, ನೀನು ಎಲ್ಲ ತತ್ವಗಳನ್ನು ಭೇದಿಸಿ ಎಂದರೆ ಮೂಲಾಧಾರ ಚಕ್ರದಲ್ಲಿರುವ ಭೂತತ್ವವನ್ನು, ಮಣಿಪೂರಕ ಚಕ್ರದಲ್ಲಿರುವ ಜಲತತ್ವವನ್ನು, ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಅಗ್ನಿತತ್ವವನ್ನು, ಅನಾಹತ ಚಕ್ರದಲ್ಲಿರುವ ವಾಯುತತ್ವವನ್ನು, ವಿಶುದ್ಧ ಚಕ್ರದಲ್ಲಿರುವ ಆಕಾಶ ತತ್ವವನ್ನು, ಭ್ರೂಮಧ್ಯದ ಆಜ್ಞಾಚಕ್ರದಲ್ಲಿರುವ ಮನಸ್ಸಿನ ತತ್ವವನ್ನು, ಸಹಸ್ರದಳ ಕಮಲದಲ್ಲಿ ನಿನ್ನ ಪತಿಯಾದ ಸದಾಶಿವನೊಂದಿಗೆ ಏಕಾಂತದಲ್ಲಿ ವಿಹರಿಸುತ್ತಿರುವೆ. ಸುಧಾಧಾರಾ ಸಾರೈಃ
चरणयुगलान्तर्विगलितैः प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयं स्वमात्मानं कृत्वा स्वपिशिकुलकुण्डे कुहरिणी. ಲೋಕಮಾತೆ, ನೀನು ನಿನ್ನ ಚರಣದ್ವಯದ ಮಧ್ಯಪ್ರದೇಶದಿಂದ ಸುರಿಯುತ್ತಿರುವ ಅಮೃತ ಧಾರೆಗಳ ವರ್ಷಗಳಿಂದ ನನ್ನ ಶರೀರದಲ್ಲಿರುವ ನಾಡಿಗಳನ್ನೆಲ್ಲ ತೋಯಿಸಿ ಸಹಸ್ರಾರದಲ್ಲಿರುವ ಚಂದ್ರನ ಸಮೀಪದಿಂದ ನಿನ್ನ ಸ್ಥಾನವಾದ ಮೂಲಾಧಾರಕ್ಕೆ ಹಿಂತಿರುಗಿ ಸುತ್ತಿಕೊಂಡಿರುವ ಸರ್ಪದಂತೆ ನಿನ್ನ ರೂಪವನ್ನು ಮಾಡಿಕೊಂಡು ಸೂಕ್ಷ್ಮ ರಂಧ್ರವುಳ್ಳ ಆಧಾರ ಚಕ್ರದಲ್ಲಿ ನಿದ್ದೆಗೈಯುವೆ.